ಎಷ್ಟು ಖುಷಿ ಇದೆ, ಎಷ್ಟು ಭಯ ಇದೆ ಜೂನ್ 19 ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ತುಂಬಾ ಕಾಯಿಸೋದಕ್ಕೆ ಕ್ಷಮೆ ಇರಲಿ. ನಮ್ಮಣ್ಣ ಆಲ್ರೆಡಿ ಸಾರಿ ಕೇಳಿದ, ನನಗೂ ಮನಸ್ಫೂರ್ತಿಯಾಗಿ ಸಾರಿ ಕೇಳ್ತಾ ಇದ್ದೀನಿ. ದೊಡ್ಡ ಮನ್ಸ ಸ್ಟಾರ್ಟ್ ಪಾಯಿಂಟ್ ಎಲ್ಲಿ ಅಂತ ನೆನ್ಸ್ಕೊಂಡ್ರೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಅನ್ನೋದು ಒಂದು ನಿಜವಾಗ್ಲೂ ಪರ್ಸ್ನಲಿ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಮನೆ ಕಟ್ ನೋಡು, ಹಿಂದೆ ಹೇಳ್ತಾ ಇದ್ರು ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ. ಇವತ್ತು ಅದೆರಡನ್ನೂ ಮಾಡ್ಬೋದು. ಯಾಕೆಂದ್ರೆ ಗಲ್ಲಿಗೂ ಒಂದು ಬ್ಯಾಂಕ್ ಇದೆ ಲೋನ್ ಕೊಡೋದಕ್ಕೆ. ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ಅದರದೇ ಆದಂತ ಒಂದು ಹೋರಾಟಗಳಿರುತ್ತೆ. ಬರೀ ಒಂದು ಅವಕಾಶಕ್ಕೆ ಎಷ್ಟೆಲ್ಲ ಒದ್ದಾಡಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಸಿನಿಮಾಗಲ್ಲ ಸರ್, ಅದಕ್ಕೆ ಸರ್, ಅದಕ್ಕೆ ನಮ್ಮ ಅಕ್ಕ, ನಮ್ಮ ಅಪ್ಪ, ನಮ್ಮ ಅಣ್ಣನೇ ಲೋನ್ ಕೂಡ ಆಫೀಸರ್ ತರ ಇಟ್ಕೊಂಡಿದ್ದೀನಿ. ಹಾಗಾಗಿ ಒಂದು ಅವಕಾಶಕ್ಕೋಸ್ಕರನೇ ಎಷ್ಟು ಒದ್ದಾಡ್ಬೇಕು ನಾವು. ದಿನವಿಡೀ ತಿಂಗಳಾದ್ರೂ ಆಗುತ್ತೆ, ವರ್ಷ ಆದ್ರೂ ಆಗುತ್ತೆ, ಫೋಟೋ ಕೊಟ್ಟು ಬಂದಿರ್ತೀವಿ. ಆ ಥರ ಒಂದು ಸಿಚುವೇಶನ್ ಅಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲೂ ಹೊಸಬ್ರಾಗಿ ಒಂದು ಸಿನಿಮಾ ಮಾಡಿ ಅದನ್ನ ಥಿಯೇಟರ್ ತನಕ ತಗೊಂಡ್ಬರ್ಬೇಕು ಅಂತಂದ್ರೆ ಅದರದೇ ಆದಂತ ಒಂದು ಸಾಹಸ ಇರುತ್ತೆ. ಆ ಸಾಹಸಕ್ಕೆ ನನ್ನ ಇಡೀ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಚಿತ್ರತಂಡ, ಹಾಗೆ ನನ್ನನ್ನು ನಂಬಿ ವೆರಿ ಬಿಗಿನಿಂಗ್ ಇಂದನೂ ನನ್ನ ಜೊತೆನಲ್ಲಿ ನಿಂತ್ಕೊಂಡಿರೋಂಥ ನನ್ನ ಆತ್ಮೀಯ ಸ್ನೇಹಿತರು ಇದ್ದಾರೆ. ಅವ್ರ ಹೆಸರು ನನಗೆ ತಗೊಳಕ್ ಆಗ್ತಾ ಇಲ್ಲ ಕಾರಣಾಂತರಗಳಿಂದ. ಎಂಟೈರ್ ಟೀಮ್ಗೆ ಅವರೇ ಸ್ಫೂರ್ತಿದಾರಿ. ಸೊ ಅವರನ್ನ ಈ ಕ್ಷಣದಲ್ಲಿ ನಾನು ನೆನ್ಸ್ಕೊಳ್ಳೇಬೇಕು. ನನ್ನ ಜೀವನ ಇರೋವರೆಗೂ, ನನ್ನ ಜೀವ ಇರೋವರೆಗೂ ಅವ್ರನ್ನ ನೆನ್ಸ್ಕೊಂತಾನೆ ಇರ್ತೀನಿ. ಹಾಗೆ ನಾವು ಸಿನಿಮಾ ರೆಡಿ ಮಾಡಿದ್ವಿ. ಸಿನಿಮಾ ರೆಡಿ ಮಾಡಿ ತುಂಬಾ ಸಲ ನಾವೇನು ಕೂತ್ಕೊಂಡು ನೋಡ್ತಾ ನಮ್ಗೆ ಎಲ್ಲ ಒಂದ್ ಕಡೆ ಏನಾಗ್ಬೋದು ಈ ಸಿನಿಮಾ ಅಂತ ಬಂದಾಗ ನನಗಿದ್ದಂತ ಒಂದು ಭಯನ ತುಂಬಾ ಬೇಗ ದೂರ ಮಾಡಿಸಿದ್ದು ಅಂತಂದ್ರೆ ನನ್ನ ಬ್ರದರ್ ಅಂತಾನೆ ಹೇಳ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್ ಸರ್. ಯಾಕೆಂತ ಹೇಳಿದ್ರೆ ಅವ್ರು ಕೊಟ್ಟಂತ ಸ್ಟ್ರೆಂತ್ ಅನ್ಬಿಲೀವಬಲ್. ಅದು ಸರ್, ಈ ತರ ಸಿನಿಮಾ ಮಾಡಿ ನೀವು ಎದುರ್ಕೊಳ್ಳೋಂಗೆ ಇಲ್ಲ, 100% ಇದು ಜನಕ್ಕೆ ಇಷ್ಟ ಆಗುತ್ತೆ, 100% ನೀವು ಎದುರ್ಕೊಳ್ಳೋಂಗೆ ಏನು ಕ್ವಶನ್ ಇಲ್ಲ ನೀವು ಎದುರ್ಕೊಳ್ಳೋದಕ್ಕೆ ಅಂತ ಹೇಳಿ ನನಗೆ ಮೋಟಿವೇಟ್ ಮಾಡ್ತಾನೆ ಬರ್ತಾ ಇದ್ರು. ಹಾಗೆ ಇಡೀ ಟೀಮ್ ಅವರು ವೆರಿ ರೀಸೆಂಟ್ಲಿ ನೋಡಿದ್ವಿ ಸಿನಿಮಾನ. ಆ ಒಂದು ಟೈಮಲ್ಲಿ ಅಲ್ಲಿ ಸಿಕ್ಕಂತ ರೆಸ್ಪಾನ್ಸ್ ನನಗೆ ಅಲ್ಲಿಂದ ಮತ್ತೆ ಇನ್ನಷ್ಟು ಜೋಶ್ ಕೊಡ್ತು. ಇಲ್ಲ, ಇನ್ನ ಇದು ನನ್ನ ಕೈಲಿಲ್ಲ, ಇದು ಬಾಬಾ ಏನ್ ದಾರಿ ತೋರಿಸ್ತಾ ಇದಾರೆ, ಬಾಬಾ ಏನ್ ಶಕ್ತಿ ಕೊಟ್ಟಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಮುಂದಕ್ಕೂ ಬಾಬಾನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದಾರೆ ನನ್ನನ್ನು ಅಂತೇಳಿ. ಬಟ್ ಶೋರ್ ಶಾರ್ಟ್ ಹೇಳ್ತೀನಿ, ದೊಡ್ಡ ಮನ್ಸ ದೊಡ್ಡ ಮಟ್ಟಕ್ಕೆ ಆಗಿದೆ, ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಸ್ ಎ ಡೈರೆಕ್ಟರ್ ಆಗೂ ಇದೆ, ಆಸ್ ಎ ಆಕ್ಟರ್ ಆಗೂ ಇದೆ. ಸೊ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಹೊಸಬ್ರು ಸಿನಿಮಾ ಬಂದು ಇದೇನೋ ಮಾಡ್ತು, ಇಷ್ಟೆಲ್ಲ ಮಾಡ್ದ ಅನ್ನೋ ತರ ಆಗೋದಿಲ್ಲ. ದೊಡ್ಡ ಮನುಷ್ಯ ಒಂದು ಮಾರ್ಕ್ ಮಾಡಿನೇ ಮುಂದಕ್ಕೆ ಹೆಜ್ಜೆ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್. ಜೂನ್ 19 ಸರ್. ಇಲ್ಲ ಸರ್, ಅದು ಕಾರಣಾಂತರಗಳಿಂದ. ಯಾಕೆಂದ್ರೆ ಒನ್ ಮ್ಯಾನ್ ಆರ್ಮಿ ತರ ಆಗೋಯ್ತು ನನಗೆ. ಎಲ್ಲಾ ಕೆಲಸಗಳು ನನ್ನ ಮೇಲೆ ಬಂದಿದ್ದ ಕಾರಣ ಅದನ್ನ ಪೇಡ್ ಪ್ರೀಮಿಯರ್ ಅಂತ ನಾವೇನ್ ಪ್ಲಾನ್ ಮಾಡಿದ್ವಿ, ಅದನ್ನ ಪೇಡ್ ಪ್ರೀಮಿಯರ್ ಬೇಡ. ಸರ್ ಹೇಳಿದಾಗೆ ದುಡ್ಡು ಕೊಟ್ಟು ಯಾಕೆ ತೋರಿಸ್ತೆ ಸಿನಿಮಾನ ಅಂತ ಕೇಳಿದ್ರು ಲಾಸ್ಟ್ ಟೈಮ್. ಅದಕ್ಕೆ ದುಡ್ಡು ಈಸ್ಕೊಳ್ದೇನೆ ಸಿನಿಮಾ ತೋರ್ಸೋಣ. ಹಾಗೆ ಅವ್ರಿಗೆ ಉಚಿತವಾಗಿ ನಾವೇನ್ ಅನೌನ್ಸ್ ಮಾಡಿದ್ವಿ ಆಟೋನ್ ಕೊಡೋಣ ಅಂತ ಹೇಳಿ ಆಫ್ಟರ್ ರಿಲೀಸ್ ಪ್ಲಾನ್ ಮಾಡಿದ್ವಿ ಸರ್. ಈ ಸಿನಿಮಾ ನಿಮ್ಮ ಮುಂದೆ ತರೋದಕ್ಕೆ ಬಿಕಾಸ್ ಅಷ್ಟೇ ಹೋಪ್ಫುಲ್ ಆಗಿ ನಾವು ಇದ್ದೀವಿ. ಐ ಹೋಪ್ ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ ಅಂತ. ನಮ್ಮ ಪಾತ್ರದ ಬಗ್ಗೆ ಎಲ್ಲ ಹೇಳಿ. ನನ್ನ ಪಾತ್ರ ಬಂದು ಸ್ನೇಹ ಅಂತ. ತುಂಬಾ ಇನ್ನಸೆಂಟ್ ಆಗಿ ಡೀಸೆಂಟ್ ಆಗಿ ಇರೋಂಥ ಪಾತ್ರ. ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಆ ಹುಡುಗಿ ಲೈಫಲ್ಲೂ, ಪ್ರತಿಯೊಬ್ಬರು ಹುಡುಗಿರ ಲೈಫಲ್ಲೂ ಏನಾದರೂ ಒಂದು ಆಸೆ ಇರುತ್ತೆ, ಒಂದು ಡ್ರೀಮ್ ಇರುತ್ತೆ 100%. ಸೊ ಆ ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಅವ್ರ ಲೈಫಲ್ಲಿ ಬರುವಂಥ ಒಬ್ಬ ಹುಡುಗ ಎಷ್ಟು ಸಪೋರ್ಟಿವ್ ಆಗಿ ನಿಲ್ಲೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡೋಂಥ ಒಂದು ಪಾತ್ರ. ಸೊ ಶರತ್ ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದು ನಾನು ಶೂಟ್ ಮಾಡ್ತಂಥ ಮೊದಲನೇ ಸಿನಿಮಾ. ಸೊ ಆಲ್ಮೋಸ್ಟ್ ನನಗೆ 80% ಆಫ್ ದ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರುವಂಥದ್ದು, ಮತ್ತೆ ಸುಮ್ಮನೆ ಬಂದು ಹೋಗ್ದಿರೋ ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆ ನನಗೆ. ಸೊ ನಾನು ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟರ್, ಪ್ರತಿಯೊಬ್ಬ ಹುಡುಗಂಗೂ ಹೌದು ನನಗೆ ಈ ಥರ ಹುಡುಗಿ ನನ್ನ ಲೈಫಲ್ಲಿ ಬೇಕು ಅಂತ ಅನ್ಸೋಂಥ ಒಂದು ಕ್ಯಾರೆಕ್ಟರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ರೇಷ್ಮಾ. ಟ್ರೈಲರ್ ನೋಡಿದ್ದೀರಾ, ಕಂಪ್ಲೀಟ್ ಎಲಿಮೆಂಟ್ ಇದೆ, ಪ್ರತಿಯೊಂದು ಎಲಿಮೆಂಟ್ ಇದೆ. ನೀವು ಮೀನಿಂಗ್ಫುಲ್ ಲೈನ್ಸ್ ಇದೆ ಡೈಲಾಗ್ ಡೆಲಿವರಿ ಆಗಿ, ನಿಮ್ಗೆಲ್ಲರಿಗೂ ಕನೆಕ್ಟ್ ಆಗ್ತಿದೆ ಫಾರ್ ಶ್ಯೂರ್. ಸೊ ನೀವೀಗೇನು ಪವರ್ ಪ್ಯಾಕ್ ಟ್ರೈಲರ್ ಅಂತ ನೋಡ್ತೀರಾ, ಸಿನಿಮಾ ನೋಡೋಂಥ ಡೆಫಿನೆಟ್ಲಿ ನೀವು ಹೇಳ್ತೀರಾ ಪವರ್ ಪ್ಯಾಕ್ ಮೂವಿ ಅಂತ. ಫಾರ್ ಶ್ಯೂರ್ ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ. ಬಂದು ಸಿನಿಮಾ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಶಿಲ್ಪಾ ಅವರೇ. ಆಲ್ ದ ವೆರಿ ಬೆಸ್ಟ್. ತಮಗೆ ಒಳ್ಳೇದಾಗ್ಲಿ, ಮತ್ತಷ್ಟು ಅವಕಾಶಗಳು ತಮಗೆ ಸಿಗ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.
ಟ್ರೈಲರ್ ಕೂಡ ಚೆನ್ನಾಗಾಗಿತ್ತು, ಚೆನ್ನಾಗಿ ಆಗಿದೆ. ಎಲ್ಲರಿಗೆ ಅದು ಕೂಡ ಎಲ್ಲ ಶೇರ್ ಮಾಡಿ ರೀಚ್ ಮಾಡಿಸಿ. ಆಮೇಲೆ ಇನ್ನ ಟೋಟಲ್ ನಮ್ದು 5 ಸಾಂಗ್ ಇದ್ದಿದ್ದು, ಅದ್ರಲ್ಲಿ 2 ಸಾಂಗ್ ಬಿಟ್ಟಿದ್ವಿ. ಇನ್ನ 3 ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಅದು ನಾವು ಪ್ಲಾನ್ ಮಾಡ್ತಾ ಇದೀವಿ, ನೋಡ್ಬೇಕು ಯಾವಾಗಂತ. ಬಟ್ 19th ರಿಲೀಸ್ ಇರೋದ್ರಿಂದ ಮೇ ಬಿ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಪ್ಲಾನ್ ಮಾಡಿ ಅದನ್ನ ಇದು ಮಾಡ್ತಾರೆ. ಸೊ ಸಿನಿಮಾ ಓವರಾಲ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಲೆಕ್ಸ್ ಅವರೇ. ಚೆನ್ನಾಗಿದೆ. ಯಾವ ತಂದೆಗಾದ್ರೂ ತನ್ನ ಮಗ ಮಾಡೋ ಕೆಲಸ ಚೆನ್ನಾಗಿದೆ ಅಂತ ಹೇಳಕ್ಕಾಗುತ್ತಾ? ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮ್ಮ ಕನ್ನಡ ಜನತೆ ಕೊಡ್ತಾರೆ, ಅವನ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಅವನು ಪಟ್ಟಿರೋ ಕಷ್ಟನ ಕಣ್ಣಲ್ಲಿ ಇಲ್ಲ, ಅವರು ದೊಡ್ಡ ಸಿನಿಮಾ ಅಭಿಮಾನಿ ಅಂತೆ ಸರ್. ಅವರು ಸಿನಿಮಾಗಳನ್ನೆಲ್ಲ ನೋಡ್ಕೊಂಡ್ ಬೆಳೆದಿದ್ರಂತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ತಂದೆನೂ ನಾಟಕ ಮಾಡ್ತಾ ಇದ್ರು. ಫಿಲಮ್ ಅಲ್ಲೂ ಅವ್ರಿಗೆ ತುಂಬಾ ಚಾನ್ಸ್ ಸಿಕ್ಕಿತ್ತು. ಅವ್ರಿಗೆ ಟೈಗರ್ ಪ್ರಭಾಕರ್ ಸರ್ ತ್ರಿಬಲ್ ಆಕ್ಟಿಂಗ್ ಮಾಡಿದಾರಲ್ಲ, ಕಿಲಾಡಿ ತಾತ, ಆ ಮೂವಿಗೆ ಇವ್ರಿಗೆ ಆಕ್ಚುಲಿ ಫಸ್ಟ್ ಚಾನ್ಸ್ ಸಿಕ್ಕಿದ್ದು. ಆಮೇಲೆ ಇವರು ಕೆಲ್ಸ ಅದು ಇದು ಅಂತ ಬಿಟ್ಟಿದ್ದಕ್ಕೆ ಆ ಆಪ್ಷನ್ ಹೋಗಿದ್ದು. ಇಲ್ಲ ಅಂದಿದ್ರೆ ಅವರು ಇಷ್ಟೊಂದು ಇಂಡಸ್ಟ್ರಿಲೇ ಇರ್ತಾ ಇದ್ರು. ಅದನ್ನ ನಾವು ನೋಡ್ಬೇಕಂದ್ರೆ ಒಂಥರ ಸಂಕಟ ಆಗುತ್ತೆ. ಪ್ರತಿಯೊಬ್ಬ ನಟನಿಗೂ ಎಷ್ಟು ಕಷ್ಟ ಇರ್ತದೆ. ನಾವು 2 ಅವರ್ ಕೂತ್ಕೊಂಡು ಸಿನಿಮಾ ನೋಡ್ತೀವಿ. ಪ್ರತಿಯೊಬ್ಬ ನಟನು ಏನು ಕಷ್ಟಪಡ್ತಾನೆ ಒಂದು ಸಿನಿಮಾ ರೆಡಿ ಆಗ್ಬೇಕಾದ್ರೆ, ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಟೆಕ್ನಿಕಲ್ಸೇ ಆಗಲಿ, ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಮ್ಮ ಮಗ ಸಿನಿಮಾ ತೆಗೆಯುವಾಗ ಕಣ್ಣಲ್ಲಿ ನೋಡ್ಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡೋದು ಈ ಕೆಲಸ ಬೇಡಪ್ಪ ಅಂತ ಎಷ್ಟೋ ಸಾರಿ ಹೇಳ್ಬಿಟ್ಟಿದ್ದೀನಿ. ಆದರೆ ನೀವೆಲ್ಲ ಅವ್ನಿಗೆ ಆಶೀರ್ವಾದ ಮಾಡಿ ನಮ್ಮ ಕರ್ನಾಟಕ ಜನತೆ ಅವನ್ನ ಕಾಪಾಡಬೇಕು ಅಂತ ಕೇಳ್ತೀನಿ. ಶರತ್ ಅವರೇ ಬನ್ನಿ, ಅಪ್ಪನೇ ಇವತ್ತು ಸ್ಟ್ರಾಂಗ್ ಆಗಿ ಮಾತಾಡಿದ್ರು. ಬನ್ನಿ ಒಂದ್ ಫೋಟೋ ತಗೊಳ್ಳಿ, ಗ್ರೂಪ್ ಪಿಕ್ಚರ್. ಮಾಡ್ತಾನ ಅಂತ ಸಖತ್ ಆಶ್ಚರ್ಯ ಆಯ್ತು. ಯಾಕಂದ್ರೆ ಅವ್ನ್ಗೆ ನಾನೇ ಯಾವಾಗ್ಲೂ ನಿನ್ಕಿನ್ನ ಇವ್ರ ಆಕ್ಟಿಂಗ್ ಚೆನ್ನಾಗಿದೆ, ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಜಾಸ್ತಿ ಅವ್ನ್ಗೆ ಕಾಲೆಳಿತಾ ಇದ್ದು. ಇದು ಚೆನ್ನಾಗಿ ಮಾಡಿಲ್ಲ, ಅದು ಚೆನ್ನಾಗಿ ಮಾಡಿಲ್ಲ ಅಂತ. ಬಟ್ ಮೊನ್ನೆ ಒಂದ್ ಮೂವಿ ತೋರಿಸಿದಾಗ ಇಷ್ಟೆಲ್ಲ ಮಾಡಬಲ್ನ ಅಂತ ತುಂಬಾ ಖುಷಿ ಆಯ್ತು. ಅಂಡ್ ಇವಾಗ್ಲೂ ಅಷ್ಟೇ ನೋಡಿ ತುಂಬಾ ಖುಷಿ ಆಗ್ತದೆ. ನಮ್ ಜನ ಕೈ ಬಿಡಲ್ಲ, ಕಾಪಾಡ್ತಾರೆ ಅಂತ ನಂಬಿದೀವಿ. ಸರ್ ಆಸ್ ಆಡಿಯನ್ ಆಗಿ ಒಂದ್ ಫಿಲಮ್ ಅಲ್ಲಿ ಏನೆಲ್ಲ ಬೇಕು, ಕಾಮಿಡಿ ಬೇಕು, ಆಮೇಲೆ ಅವರು ಹೇಗ್ ಡೈರೆಕ್ಟ್ ಮಾಡಿದ್ದಾರೆ ಅದು ಬೇಕು, ಸಾಂಗ್ಸ್ ಬೇಕು, ಅಂಡ್ ಏನ್ ಎಮೋಷನ್ಸ್ ಬೇಕು. ಸೊ ಎಲ್ಲಾ ರೀತಿಯಿಂದನೂ ಎಂಟರ್ಟೈನಿಂಗ್ ಆಗಿದೆ. ನಮ್ ಜನ ಇಷ್ಟಪಡ್ತಾರೆ. ಒಂದ್ ಫ್ರೇಮ್ ಅಲ್ಲಿ ಫೋಟೋ ತಗೊಳ್ಳೋಣ ಬನ್ನಿ, ಅಕ್ಕ ಮತ್ತೆ ಅಣ್ಣನ ಜೊತೆ. ಇನ್ನೊಬ್ರು ಇದ್ದಾರಾ? ಅಪ್ಪಾಜಿ ಇದ್ದಾರಾ? ಓಕೆ, ಒಂದು ಫೋಟೋ. ಮೇಡಮ್ ಒಳ್ಳೇದಾಗ್ಲಿ.